ಇನ್ನು ಸೊಂಟದಲ್ಲಿ ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ ರಿಯಾಜ್ ಈತನ ವಿಚಾರಕ್ಕೆ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಜ್ ಎಂಬಾತನನ್ನ ವಿಚಾರಣೆ ಕೂಡ ಮಾಡಲಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೆ ದಕ್ಷಿಣ ವಿಭಾಗದ ಡಿಸಿಪಿ ಎನ್ಕ್ವೈರಿ ಮಾಡಿದ್ರು. ಸಿಎಂ ಬಳಿ ಗನ್ ಇಟ್ಕೊಂಡು ಹೋಗಿದ್ದು ಯಾಕೆ, ದೃಶ್ಯಾವಳಿಯಲ್ಲಿ ಗನ್ ಇಟ್ಕೊಂಡು ಬಿಲ್ಡಪ್ ಕೊಟ್ಟಂತಿದ್ದು ಎಲ್ಲ ಆಯಾಮದಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಇದೇ ವಿಚಾರವಾಗಿ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಬಿ ಜಗಲ್ಸ್ಕರ್ ಮಾತಾಡಿ ಸದ್ಯ ರಿಯಾಜ್ ಎಂಬಾತನ ವಿಚಾರಣೆ ಮಾಡ್ತಾ ಇದ್ದೀವಿ, ಭದ್ರತಾ ವೈಫಲ್ಯ ಹಾಗೂ ಗನ್ ಪಡೆದು ಸಿಎಂ ಬಳಿ ತಗೊಂಡು ಹೋದ ಬಗ್ಗೆಯೂ ಕೂಡ ತನಿಖೆ ಮಾಡ್ತಾ ಇದ್ದೀವಿ ಅಂದ್ರು. ಸಿಎಂ ಬಳಿ ಹೋಗುವಾಗ ಭದ್ರತಾ ವೈಫಲ್ಯ, ಇದು ಪೊಲೀಸ್ ಭದ್ರತಾ ವೈಫಲ್ಯನ ಅನ್ನೋ ಪ್ರಶ್ನೆ ಕಾಡುತ್ತೆ. ಕಾರಣ ಹೌದು, ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಒಂದು ಫೋರ್ಸ್ ಇರುತ್ತೆ ಭದ್ರತೆಯನ್ನ ಕೊಡೋಕೆ, ಅಥವಾ ರಕ್ಷಣಾ ಫೋರ್ಸ್ ಇರುತ್ತೆ. ಅದೆಲ್ಲವನ್ನ ಮೀರಿ ಈತ ಸೊಂಟದಲ್ಲಿ ಈ ರೀತಿಯ ಫೋರ್ಸ್ ಗನ್ ಇಟ್ಕೊಂಡು ಫೋರ್ಸ್ ಕೊಟ್ಟಿದ್ದು ಹೇಗೆ, ಗನ್ ಇಟ್ಕೊಂಡಿದ್ದವನು ಸಿಎಂ ಬಳಿ ಹೋಗಿದ್ದು ಹೇಗೆ, ಯಾರು ಅಟ್ಲೀಸ್ಟ್ ಒಂದು ಚಿಕ್ಕ ಪ್ರಮಾಣದಲ್ಲೂ ಚೆಕ್ ಮಾಡದೆ ಆತನನ್ನ ಆ ವೆಹಿಕಲ್ ಮೇಲೆ ಏರೋಕ್ ಬಿಟ್ಟಿದ್ದು ಹೇಗೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಲೈಸೆನ್ಸ್ ಆತನ ಬಳಿ ಇದ್ರೂ ಕೂಡ ಸಿಎಂ ಬಳಿ ಗನ್ ತಗೊಂಡು ಹೋಗ್ಬೋದಾ? ಲೈಸೆನ್ಸ್ ಇಟ್ಕೊಂಡಿರೋರೆಲ್ಲ ಎಲ್ಲ ಬೇಕಲ್ಲಿ ರಾಜಾರೋಷವಾಗಿ ಸಾರ್ವಜನಿಕವಾಗಿ ಮತ್ತೊಂದ್ ಕಡೆ ಈ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಬಳಿ ಹೋಗ್ಬೇಕಾದ್ರೂ ಕೂಡ ಗನ್ ಇಟ್ಕೊಂಡು ಹೋಗ್ಬೋದಾ? ಯಾರು ಒಬ್ರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ವಾ? ಇದು ಕೂಡ ಸಹಜವಾಗಿ ಕಾಡ್ತಾ ಇರುವ ಪ್ರಶ್ನೆ. ಅದರ ಜೊತೆಗೆ ಲೈಸೆನ್ಸ್ ಇದ್ರು ಸಿಎಂ ಬಳಿ, ಅದೇ ಇಷ್ಟೊತ್ತ ನಾವು ಮಾತಾಡಿದ್ದು, ಸಿಎಂ ಬಳಿ ಗನ್ ಇಟ್ಕೊಂಡು ಹೋಗಿದ್ದು ಹೇಗೆ ಆತ? ಗನ್ ತಂದಿದ ವ್ಯಕ್ತಿಯನ್ನ ಪೊಲೀಸರು ಯಾಕೆ ಪರಿಶೀಲನೆ ಮಾಡಲಿಲ್ಲ? ಈತ ಏನ್ ಶರ್ಟ್ ಒಳಗೋ ಅಥವಾ ಇನ್ನೆಲ್ಲೋ ಇಟ್ಕೊಂಡು ಹೋಗಿದ್ದಲ್ಲ, ಸೊಂಟದಲ್ಲಿ ಸಿಗಿಸ್ಕೊಂಡು ಹೋಗಿರುವಂತದ್ದು ಬಹಳ ಸರಿ ಚೆನ್ನಾಗೇ ಕಾಣಿಸ್ತಾ ಇದೆ. ಹೀಗಿರುವಾಗ್ಲೂ ಕೂಡ ಪೊಲೀಸರ ಇನ್ನೆಲ್ಲಿ ಕಣ್ಣಿಟ್ಕೊಂಡಿದ್ರು? ಹಾಗಾದ್ರೆ ಏನು ನೋಡಿದಲ್ಲಿ ಹೇಗೆ ಆತನನ್ನ ವೆಹಿಕಲ್ ಮೇಲೆ ಏರೋಕ್ ಬಿಟ್ರು? ಹೆಚ್ಚು ಕಡಿಮೆ ಆಗಿದ್ರೆ ಹೊಣೆ ಯಾರು ಇದಕ್ಕೆ? ಚುನಾವಣಾ ಸಂದರ್ಭದಲ್ಲಿ ಗನ್ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ಯಾವುದೇ ಆತ ಎಂಥದ್ದೇ ಲೈಸೆನ್ಸ್ ಅನ್ನ ಪಡೆದುಕೊಂಡ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಹೊರಗೆ ಓಡಾಡ್ಬೇಕಾದ್ರೆ ಅಥವಾ ಈ ರೀತಿಯಾಗಿ ಓಡಾಡ್ಬೇಕಾದ್ರೆ ಆತ್ಮರಕ್ಷಣೆಗೆ ಆಗಿರ್ಲಿ ಲೈಸೆನ್ಸ್ ನ ಅಂದ್ರೆ ಗನ್ ಇಟ್ಕೊಂಡು ಓಡಾಡೋ ಹಾಗಿಲ್ಲ. ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಲೈಸೆನ್ಸ್ ಅನ್ನ ಪಡೆದು ಒಂದು ಈ ಗನ್ ಇಟ್ಕೊಳ್ಬಹುದು. ಆದ್ರೆ ಸಿಎಂ ಬಳಿ ಹೋಗ್ಬೇಕಾದ್ರೆ ಅಥವಾ ಯಾವ್ದಾದ್ರು ಮಿನಿಸ್ಟರ್ಗಳ ಬಳಿ ಹೋಗ್ಬೇಕಾದ್ರೆ ಈ ರೀತಿಯಾಗಿ ತಗೊಂಡು ಹೋಗಕ್ಕೆ ಆಗಲ್ಲ. ಕಮಿಷನರ್ ರಿಂದ ಅನುಮತಿ ಸಿಕ್ಕರಷ್ಟೇ ಗನ್ ಇಟ್ಕೊಳ್ಳೋಕೆ ಅವಕಾಶ ಇರುತ್ತೆ. ಚುನಾವಣೆ ವೇಳೆ ಇರುವಂತಹ ನಿಯಮಗಳೇನು ಅಂತ ನೋಡ್ತಾ ಇದ್ವಿ. ಒಂದ್ ವೇಳೆ ಈತನಿಗೆ ತೀರಾ ಒಂದು ಜೀವ ಭಯ ಇದ್ರೆ ಕಮಿಷನರ್ ಬಳಿಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಹಾಗಿದ್ದು ಕೂಡ ಸಿಎಂ ಬಳಿ ಇಟ್ಕೊಂಡು ಹೋಗಕ್ಕಾಗಲ್ಲ ಇದನ್ನೆಲ್ಲ. ಬ್ಯಾಂಕ್ನವರು, ವಿಜ್ಞಾನಿಗಳು, ತೀರಾ ಅವಶ್ಯಕತೆ ಇದ್ದವರಿಗೆ ಚುನಾವಣೆ ಸಂದರ್ಭದಲ್ಲಿ ಅವಕಾಶ. ಈತನಿಗೆ ಅದೆಂಥ ಅವಶ್ಯಕತೆ, ತೀರಾ ಅವಶ್ಯಕತೆ ಇತ್ತೋ ಗೊತ್ತಿಲ್ಲ. ಎಲೆಕ್ಷನ್ ವೇಳೆ ಗನ್ ಸರೆಂಡರ್ಗೆ ಪರ್ಮಿಷನ್ ಅನ್ನ ಪಡೆದಿದ್ನಂತೆ ರಿಯಾಜ್. ಓಕೆ, ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಗನ್ ಸರೆಂಡರ್ ಮಾಡದೇ ಇರೋಕೆ ಪರ್ಮಿಷನ್ ಅನ್ನ ಪಡೆದಿದ್ನಂತೆ. ಅಂದ್ರೆ ಈ ಸಂದರ್ಭದಲ್ಲಿ ನಂಗೆ ತೀರಾ ಅವಶ್ಯಕತೆ ಐತೆ ಅಂತೇನೋ ಕೇಳ್ಕೊಂಡಿದ್ರು ಕೂಡ ಸಿದ್ದರಾಮಯ್ಯ ಅವರ ಬಳಿ, ಸಿದ್ದರಾಮಯ್ಯ ಅನ್ನೋಕ್ಕಿಂತ ಸಿಎಂ ಬಳಿ, ರಾಜ್ಯದ ಮುಖ್ಯಮಂತ್ರಿ ಬಳಿ ಹೇಗೆ ಹೋಗ್ತಾನಾತ ಅದನ್ನ ಇಟ್ಕೊಂಡು? ಇದು ಪ್ರಶ್ನೆ. ಜೀವ ಭಯ ಇದೆ ಅಂತ ಅರ್ಜಿ ಹಾಕಿ ಆ ನಂತರ ಗನ್ನನ್ನ ಸರೆಂಡರ್ ಮಾಡಿರ್ಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಯಾರೆಲ್ಲ ಪರ್ಮಿಷನ್ ತಗೊಂಡಿರ್ತಾರೆ ಆತ್ಮರಕ್ಷಣೆಗೆ ಅಥವಾ ಹಳ್ಳಿಗಳ ಕಡೆ ತೋಟದಲ್ಲಿ ಪ್ರಾಣಿಗಳೆಲ್ಲ ಬಂದಂತಹ ಸಂದರ್ಭದಲ್ಲೂ ಕೆಲವರು ಈ ಲೈಸೆನ್ಸ್ ಅನ್ನ ಪಡೆದುಕೊಂಡಿರ್ತಾರೆ. ಬಟ್ ಪ್ರಶ್ನೆ ಇಲ್ಲಿ ಬರ್ತಾ ಇರೋದು, ಆತ ಸೊಂಟದಲ್ಲಿ ಸಿಗಿಸ್ಕೊಂಡು ಫೋರ್ಸ್ ಕೊಡ್ಕೊಂಡು ಎಲ್ರಿಗೂ ಹೂವಿನಾರ ಹಾಕೊಂಡು ಬಿಲ್ಡಪ್ ಕೊಡ್ತಿದ್ನಲ್ಲ, ಅಲ್ಲಿ ನೋಡಿ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ. ಪೊಲೀಸರಿಗೆ ಕಾಣಿಸ್ಲಿಲ್ವಾ? ಇದು ಸದ್ಯದ ಪ್ರಶ್ನೆ. ಘಟನೆ ನಡೆದಿರೋದು ನಮ್ಮ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಲ್ಸನ್ ಗಾರ್ಡನ್ ಇಂದ ಒಂದು ಸ್ವಲ್ಪ ದೂರದಲ್ಲೇ ಘಟನೆ ಆಗ್ತದೆ. ಆಯುಧಕ್ಕೆ ಸಂಬಂಧಪಟ್ಟ ಹಾಗೆ ಆಯುಧ ಒಂದು ಲೈಸೆನ್ಸ್ಡ್ ವೆಪನ್ ಇರ್ತದೆ. ಹಾಗೂ ಆ ವ್ಯಕ್ತಿ ಮೇಲೆ ಈ ಮುಂಚೆ ಹಲ್ಲೆ ಆಗಿರೋ ಕಾರಣ ಮತ್ತೊಮ್ಮೆ ಹಲ್ಲೆ ಆಗುವ ಸಾಧ್ಯತೆ ಇರೋದರಿಂದ ಅವರಿಗೆ ಎಕ್ಸೆಂಪ್ಷನ್ ನೀಡಲಾಗಿದೆ. ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಆದ ಇದ್ರ ಬಗ್ಗೆ ಹಾಗೂ ಎಲ್ಲ ಆಯಾಮಗಳಲ್ಲಿ ಹೆಚ್ಚಿನ ಒಂದು ಎನ್ಕ್ವೈರಿ ಅಡಿಷನಲ್ CP ವೆಸ್ಟ್ ಸರ್ರಿಂದ ನಡೀತಾ ಇದೆ. ಈ ಹಿಂದೆ ಅವರಿಗೆ 2019ರಲ್ಲಿ ಮಾರಣಾಂತಿಕ ಹಲ್ಲೆ ಆಗಿದ್ದು ಮತ್ತೊಮ್ಮೆ ರಿಪೀಟ್ ಆಗೋ ಸಾಧ್ಯತೆ ಇರೋದರಿಂದ ವ್ಯಕ್ತಿಗೆ ಥ್ರೆಟ್ ಪರ್ಸೆಪ್ಷನ್ ಇರೋದರಿಂದ ಅದನ್ನು ಒಂದು ಪರಿಗಣಿಸಿ ಎಕ್ಸೆಂಪ್ಷನ್ ಕೊಡ್ತೀವಿ.